ಇಲ್ಲವಾಗುತ್ತಲೇ ಎಲ್ಲವಾಗುವ ಅಧ್ಯಾಯ 39 ಹಾಗೂ ಇದು ಕಡೆಯ ಅಧ್ಯಾಯ. ಅಕ್ಷಯ್ ಹೇಳಿದ, ಹೌದು ದೊಡ್ಡಪ್ಪ, ನನಗೆ ಉಳಿದಿರುವುದು ಅದೊಂದೇ ದಾರಿ. ನನಗೂ ಅದೇ ತೋಚಿದ್ದು. ಮತ್ತೆ ಆ ಜಾಗವನ್ನು ಹುಡುಕಲು ಸೇರಲು ನನಗೆ ಆಗುತ್ತದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನೀನು ಹೇಳಿದಂತೆ ಮತ್ತೆ ಅದೇ ಜಾಗ ಹುಡುಕಿ ಹೋಗುವೆ. ನಾನು ಪುನಃ ಗುರಿ ಸೇರಲು ಸಫಲನಾಗಲಿ ವಿಫಲನಾಗಲಿ, ನಾನಂತೂ ಈ ಪ್ರಪಂಚಕ್ಕೆ ಮತ್ತೆ ಕಾಲಿಡುವಂತೆ ಇಲ್ಲ. ಯಾವಾಗ ಹೊರಡಲಿ ದೊಡ್ಡಪ್ಪ? ಸುರಿಂದರ್ ದೊಡ್ಡಪ್ಪ ಹೇಳಿದ ನಿರ್ಧಾರದ ಧ್ವನಿಯಲ್ಲಿ. ಆದಷ್ಟು ಬೇಗ ಮಗು, ಸಾಧ್ಯವಾದರೆ ಇವತ್ತೇ, ಈಗಲೇ. ಅಕ್ಷಯ್ ಕೇಳಿದ, ಈಗಲೇ ಹೊರಡಬೇಕೆ ದೊಡ್ಡಪ್ಪ? ಸುರಿಂದರ್ ಹೇಳಿದ, ಹೌದು ಮಗು, ಈ ಪ್ರಪಂಚದಲ್ಲಿ ಇದ್ದಷ್ಟು ಕಾಲ ನಿನಗೆ ಅಪಾಯ ಕಾದಿದೆ ಎಂದು ನನಗೆ ಅನ್ನಿಸುತ್ತಾ ಇದೆ. ತಪ್ಪು ತಿಳಿಯಬೇಡ. ಅಕಸ್ಮಾತ್ ನಿನ್ನ ಆಯಸ್ಸು ಕಡಿಮೆ ಇದ್ದರೆ ನಿನ್ನನ್ನು ಸಾವು ಸಹ ಆಕ್ರಮಿಸಬಹುದು. ಹಾಗಾಗಿ ಹೇಳುತ್ತಾ ಇರುವೆ, ಈಗಲೇ ಹೊರಟು ಬಿಡು. ಅಕ್ಷಯ್ ಸಮಾಧಾನವಾಗಿ ಹೇಳಿದ, ಸರಿ ದೊಡ್ಡಪ್ಪ, ನಾನು ಈಗಲೇ ಹೊರಟು ಬಿಡುವೆನು. ಈಗಲೇ ಅಂದರೆ ಈಗಲೇ. ಸುರಿಂದರ್ ಹೇಳಿದ, ಮಗು, ಚೀಲದಲ್ಲಿ ಒಂದಿಷ್ಟು ಹಣ, ಒಂದಿಷ್ಟು ನೀರು ಎಲ್ಲವನ್ನೂ ಕೊಡುವೆ. ಇಲ್ಲಿ ಒಂದಿಷ್ಟು ತಿಂದು ಬಿಡು. ನಿನ್ನನ್ನು ಕಣಿವೆಯ ಅಂಚಿನವರೆಗೂ ಬಿಟ್ಟು ಬರುವೆ. ದೊಡ್ಡಪ್ಪ, ಅವೆಲ್ಲ ಏನೂ ಬೇಡ. ಅಬಾ ಹೇಳಿದ್ದಾನೆ, ಕಾಡಿನ ನಿಯಮವೇ ಬೇರೆ. ಅಲ್ಲಿ ಸಿಕ್ಕಾಗ ತಿನ್ನಬೇಕು, ನೀರು ಕಾಣಿಸಿದಾಗ ಕುಡಿಯಬೇಕು ಎನ್ನುತ್ತಾ ದೊಡ್ಡಪ್ಪನ ಮುಖ ನೋಡಿ ನಕ್ಕ ಅಕ್ಷಯ್. ಸುರಿಂದರ್ ಮುಖದಲ್ಲಿ ಸಹ ನಗು ಹರಡಿತು. ಅಕ್ಷಯ್ ಮತ್ತೆ ಹೇಳಿದ, ದೊಡ್ಡಪ್ಪ, ನಾನು ನೀವು ಹೇಳಿದ ಹಾಗೆ ಈಗಲೇ ಹೊರಡುವೆ. ನನಗೆ ಏನೂ ಬೇಡ. ತಿನ್ನಲು ಒಂದು ಸೇಬು ಕೊಡಿ ಸಾಕು, ತಿಂದು ಹೊರಡುವೆ. ಹಾಗೆ ದೊಡ್ಡಪ್ಪ, ನೀವು ಕೊಟ್ಟಿದ್ದ ಬಟ್ಟೆಗಳು, ಬ್ಯಾಗು, ಹಣ, ಕಾರ್ಡು ಎಲ್ಲ ಇಲ್ಲಿವೆ. ಒಟ್ಟು ಎಷ್ಟು ಹಣ ಖರ್ಚಾಯಿತು ನನಗೆ ಗೊತ್ತಿಲ್ಲ. ನೀವೇ ನೋಡಿ. ನಾನು ಅದನ್ನು ನಿಮಗೆ ಹಿಂದೆ ಕೊಡಲಾರೆ. ಸುರಿಂದರ್ ಹೇಳಿದರು. ಬಿಡು ಮಗು, ಈಗ ಅದನ್ನೆಲ್ಲ ಯೋಚಿಸಬೇಡ. ನೀನು ನನಗೆ ಮಗನಿದ್ದಂತೆ, ಮತ್ತೊಬ್ಬ ಅಭಾ ಅಷ್ಟೆ. ನಿನಗೆ ಅಕಸ್ಮಾತ್ ಅಭಾ ಕೆಳಗೆ ಸಿಕ್ಕರೆ ಈ ದೊಡ್ಡಪ್ಪ ಕೇಳಿದ ಎಂದು ಹೇಳುಬಿಡು. ಅಕ್ಷಯ್ ನಗುತ್ತಾ ಇದ್ದ. ನೋಡಿದೆಯಾ ದೊಡ್ಡಪ್ಪ, ಎಲ್ಲರೂ ಮೇಲಿನ ಲೋಕಕ್ಕೆ ಪಯಣಿಸಿದರೆ ನಾನು ನೋಡಿ ಕೆಳಗಿನ ಲೋಕಕ್ಕೆ ಹೊರಟಿದ್ದೇನೆ. ಸುರಿಂದರ್ ಅಕ್ಷಯ್ ಜೊತೆ ಬಿಟ್ಟು ಬರಲು ಹೊರಡುವಾಗ ಗಿರಿಜೆಯ ಮಗ ಕಾಳಜಿ ತೋರಿಸಿದ. ತಾತಾ, ನೀವು ಒಬ್ಬರೇ ಹೇಗೆ ಹೋಗುವಿರಿ? ನಾನು ನಿಮ್ಮ ಜೊತೆ ಬರುವೆ. ಸುರಿಂದರ್ ಹೇಳಿದ. ಇಲ್ಲ ಮಗು, ಯಾವ ತೊಂದರೆ ಇಲ್ಲ. ನಾನು ಸಂಜೆಯ ಒಳಗೆ ಮತ್ತೆ ಹಿಂದೆ ಬರುವೆ. ನೀನು ಚಿಂತಿಸಬೇಡ. ಮತ್ತೆ ಇವರು ಎಂದು ಕೇಳಿದ ಗಿರಿಜೆಯ ಮಗ ಅಕ್ಷಯ್ನನ್ನು ತೋರಿಸಿ. ಬಹುಶಃ ಇವರದು ಇದು ಕಡೆಯ ಭೇಟಿ ಮಗು. ಆಶೀರ್ವಾದ ತಗೋ. ಆ ಯುವಕ ನಮಸ್ಕಾರ ಮಾಡುವಾಗ ಅಕ್ಷಯ್ಗೆ ಏನು ಆಶೀರ್ವಾದ ನೀಡಲು ತೋಚದೆ ಮೌನವಾದ. ಒಳ್ಳೆಯದಾಗಲಿ ನಿನಗೆ, ನಾನು ಬರುತ್ತೇನೆ ಎಂದು ಮಾತ್ರ ಹೇಳಿದ. ಅಭಾ ಜೊತೆ ಹೊರಟಿದ್ದ ಮಾರ್ಗ ನೆನಪು ಇದ್ದಿತು. ವ್ಯಾಸಗುಫಾ ಹೋಗಿ ಅಲ್ಲಿಂದ ಭೀಮಾ ಫುಲ್ ತಲುಪುವಾಗ ಅಕ್ಷಯ್ ಹೇಳಿದ, ದೊಡ್ಡಪ್ಪ, ನೀವು ಹೊರಟು ಬಿಡಿ. ಪುನಃ ಮನೆಗೆ ಹೋಗುವಾಗ ಕತ್ತಲಾಗುವುದು. ನಿಮಗೆ ತೊಂದರೆ ಆಗುತ್ತದೆ. ಆದರೆ ನಿನಗೂ ಸಹ ಕಣಿವೆಯಲ್ಲಿ ಕತ್ತಲಾದರೆ ತೊಂದರೆ ಆಗದೆ ಮಗು? ಅಕ್ಷಯ್ ನಿರ್ಲಿಪ್ತನಾಗಿ ಹೇಳಿದ. ನನಗೆ ಯಾವುದು ತೊಂದರೆಯೋ ಯಾವುದು ಅನುಕೂಲವೋ ಗೊತ್ತಿಲ್ಲ ದೊಡ್ಡಪ್ಪ. ಕಳೆದ ಸಲದಂತೆ ಅಭಾ ನನ್ನ ಜೊತೆಗಿಲ್ಲ. ಕಳೆದ ಸಲದಂತೆ ವಯಸ್ಸು ನನ್ನ ಜೊತೆಗಿಲ್ಲ. ಕಳೆದ ಸಲದಂತೆ ದೇಹಶಕ್ತಿ ನನ್ನ ಜೊತೆಗಿಲ್ಲ. ಆದರೆ ಏನನ್ನೂ ಚಿಂತಿಸುವಂತೆ ಇಲ್ಲ. ನಾನು ಹೊರಡುವೆ. ನಾನು ಬದುಕಿದ್ದರೂ ಅಥವಾ ಸತ್ತರೂ ಅಷ್ಟೇ, ಇದೇ ನಮ್ಮಿಬ್ಬರ ಕಡೆಯ ಭೇಟಿ. ನಾನು ಮತ್ತೆ ಕಣಿವೆಯಿಂದ ಮೇಲೆ ಬರಲಾರೆ. ಆಶೀರ್ವಾದ ಮಾಡಿ ದೊಡ್ಡಪ್ಪ ಎನ್ನುತ್ತಾ ನಮಸ್ಕಾರ ಮಾಡಿದ. ಸುರಿಂದರ್ ಅವನನ್ನು ನೀರು ತುಂಬಿದ ಕಣ್ಣುಗಳಿಂದ ನೋಡಿದ. ನಾನು ಏನು ಹೇಳಲಾರೆ ಮಗು. ನಿನ್ನ ಕೆಲಸ ಸಫಲವಾಗಲಿ. ನೀನು ನಿನ್ನ ಗುರಿ ಮುಟ್ಟು ಎಂದು ಆಶೀರ್ವಾದ ಮಾತ್ರ ಮಾಡಬಲ್ಲೆ. ಒಳ್ಳೆಯದಾಗಲಿ. ಹೋಗಿ ಬಾ. ಅಕ್ಷಯ್ ನಿಧಾನವಾಗಿ ನಡೆಯುತ್ತಾ ಹೊರಟ. ಸ್ವಲ್ಪ ದೂರ ಹೋಗಿ ಹಿಂತಿರುಗಿ ನೋಡಿದ. ಸುರಿಂದರ್ ಇವನನ್ನೇ ನೋಡುತ್ತಾ ನಿಂತಿದ್ದರು. ಅಕ್ಷಯ್ ದೂರದಿಂದ ನೋಡಿ ಮತ್ತೊಮ್ಮೆ ಕೈಯಾಡಿಸಿದ. ನಂತರ ಮತ್ತೆ ಹಿಂದೆ ತಿರುಗಿ ನೋಡದೆ ಮುಂದೆ ನಡೆದ. ಸುರಿಂದರ್ ದೊಡ್ಡಪ್ಪನನ್ನು ಬಿಟ್ಟ ಮೇಲೆ ಅಕ್ಷಯ್ ಸ್ವಲ್ಪ ಕಾಲ ಮಾತ್ರ ನಡೆದ. ಅವನಿಗೆ ದೇಹಶಕ್ತಿ ಸಹಕಾರ ನೀಡುತ್ತಾ ಇಲ್ಲ. ಹೆಚ್ಚು ದೂರ ನಡೆಯಲು ಸಾಧ್ಯವಾಗುತ್ತಾ ಇಲ್ಲ. ಭೀಮಾಫುಲ್ದಿಂದ ಸ್ವಲ್ಪ ದೂರ ಬಂದಿದ್ದವನು ಸರಸ್ವತಿ ನದಿಯ ದಡದಲ್ಲಿ ನಡೆಯುತ್ತಾ ಇದ್ದ. ಸಂಜೆಯಾಗುತ್ತಾ ಇದ್ದಿತು. ಇನ್ನು ಮುಂದೆ ಹೋಗುವುದು ಕಷ್ಟ ಅನ್ನಿಸಿ ಅಲ್ಲೇ ನದಿಯಿಂದ ಸ್ವಲ್ಪ ದೂರ ಹೋಗಿ ಸಮತಟ್ಟಾದ ಬಂಡೆ ಒಂದನ್ನು ಹುಡುಕಿ ಮಲಗಿಬಿಟ್ಟ. ಅದು ಸುಸ್ತು ಅಥವಾ ಮತ್ತೇನೋ ನಿದ್ದೆ ಎಳೆಯುತ್ತಾ ಇದ್ದಿತು. ಮರುದಿನ ಬೆಳಗಾದಾಗ ಎಚ್ಚರವಾಯಿತು. ಇಂತಹ ಚಳಿ ತುಂಬಿದ ಕಣಿವೆಯಲ್ಲಿ ರಾತ್ರಿ ಪೂರ್ತಿ ತಾನು ಒಂಟಿಯಾಗಿದ್ದೆ ಎಂದು ಅವನಿಗೆ ನೆನಪಾಗುವಾಗ ವಿಚಿತ್ರ ಅನ್ನಿಸಿತು. ಒಮ್ಮೆ ಕಣಿವೆ ಹತ್ತಿ ನನ್ನ ಊರನ್ನು, ತಂದೆ ತಾಯಿಯನ್ನು ಹುಡುಕುತ್ತಾ ಹೋದೆ. ಈಗ ಮತ್ತೆ ಕಣಿವೆಯ ಆಳಕ್ಕೆ ಮತ್ತೆ ಇಳಿಯುತ್ತಾ ಇರುವೆ.
ಆದರೆ ಈಗ ಕಣಿವೆ ಹಿಂದಿನಂತೆ ಕಾಣುತ್ತಾ ಇಲ್ಲ. ಸಾಕಷ್ಟು ದೂರ ಬಂದಿರುವಾಗಲೂ ಜನಸಂಚಾರ ಕಾಣುತ್ತಾ ಇದೆ. ಕೆಲ ಯುವಕರು ಮಾತನಾಡಿಸುವರು. ಏ ಅಜ್ಜ, ಇಲ್ಲೇನು ಒಬ್ಬನೇ ಓಡಾಟ ನಡೆಸಿದ್ದೀ? ಬಿದ್ದು ಕೈಕಾಲು ಮುರಿದೀತು, ಹಿಂದೆ ಹೋಗ್ಬಿಡು. ಕೆಲವರು ಅಂದುಕೊಳ್ಳುವರು, ಈ ಮುದುಕ ಬಹುಶಃ ತಲೆಕೆಟ್ಟ ಮುದುಕ ಇರಬಹುದು, ಪಾಪ ಒಬ್ಬನೇ ಬಂದಿರುವನು. ಅಕ್ಷಯ್ ಯಾರೊಡನೆ ಮಾತನಾಡಲು ಹೋಗಲಿಲ್ಲ. ಅವನ ಪಾಡಿಗೆ ಅವನು ಮುಂದುವರಿದ. ಸರಸ್ವತಿ ನದಿಯ ಜಾಡನ್ನು ಹಿಡಿದು ಕೆಳಗೆ ಇಳಿಯುತ್ತಾ ಇದ್ದ. ಈ ನೀರು ಬಹುಶಃ ಸರಸ್ವತಿ ನದಿ ಇರಲಾರದು. ಕಣಿವೆಯ ಆಳಕ್ಕೆ ಇಳಿದು ಟಿಬೆಟ್ ಕಡೆ ಅರುಣಾ ನದಿ ಸಾಗುವುದು ಎನ್ನುವರು. ಬಹುಶಃ ಅದೇ ನದಿ ಇರಬೇಕು. ಎರಡನೆಯ ದಿನ ಸಂಜೆಯ ವೇಳೆಗೆ ಅವನು ಬಹುತೇಕ ಜನರಹಿತ ಜಾಗದಲ್ಲಿ ಅಲೆಯುತ್ತಾ ಇದ್ದ. ಸುತ್ತಲೂ ಯಾರೂ ಜನರೂ ಇಲ್ಲ. ದಿನ ಹೆಚ್ಚು ದೂರ ಹೋಗಲು ಆಗುತ್ತಾ ಇಲ್ಲ. ಆದರೆ ಅವನಿಗೆ ಇಷ್ಟೇ ದೂರ ಹೋಗಬೇಕು ಎನ್ನುವ ನಿಯಮವೇನೂ ಇಲ್ಲ. ಮೂರನೇ ದಿನ ಕೆಲವು ಪ್ರಾಣಿಗಳು ಅವನ ಎದುರಿಗೆ ಬರುವವು. ಈಗ ಮೊದಲಿನಂತೆ ಆ ಪ್ರಾಣಿಗಳು ತಲೆ ತಗ್ಗಿಸಿ ಹೋಗುತ್ತಾ ಇಲ್ಲ. ಅದೇನೋ ಅವನನ್ನ ಕಂಡು ಗುರುಗುಟ್ಟುವುದು. ಅಕ್ಷಯ್ ಮಾತ್ರ ಮುಂದುವರೆದಿದ್ದ. ಕಾಡಿನಲ್ಲಿ ಒಬ್ಬನೇ ನಡೆದಿದ್ದ. ಎಲ್ಲೆಲ್ಲೂ ಅಲೆಯುವನು. ಮೊದಲಿನ ಹಾಗೆ ಯಾವುದೋ ಹಣ್ಣು ಹುಡುಕಿ ತಿನ್ನುವನು. ನೀರು ಹರಿಯುತ್ತಿರುವ ಜಾಗ ಕಂಡರೆ ಒಂದಿಷ್ಟು ನೀರು ಕುಡಿಯುವನು. ಮುಂದೆ ನಡೆಯಲು ಆಯಾಸ ಅನಿಸಿದರೆ ಅಲ್ಲಿಯೇ ಮಲಗುವನು. ಪ್ರಕೃತಿಯ ನಡುವೆ ಅವನಿದ್ದ. ಅವನ ಓಡಾಟ ಗಮನಿಸುವರು ಯಾರೂ ಇಲ್ಲ. ರಾತ್ರಿ ಒಬ್ಬನೇ ಮಲಗಿದರೆ ಪಾಲಿಸುವವರಿಲ್ಲ. ಮೊದಲ ಸಲ ಕಣಿವೆಯಲ್ಲಿ ನಡೆಯುವಾಗ ಅಭಾ ಜೊತೆಗಿದ್ದ. ಈಗ ಅವನಿಲ್ಲ. ನೀರು ಹಿಡಿಯಲು ಎಂದು ತನ್ನದೇ ಆದ ಒಂದು ತಾಮ್ರದ ಶೀಶೆಯನ್ನು ಇಟ್ಟುಕೊಂಡಿದ್ದ. ಆದರೆ ಈಗ ಅದು ಅವನ ಬಳಿ ಇಲ್ಲ. ಅದ್ಯಾರೋ ಸನ್ಯಾಸಿ ಕೊಟ್ಟ ಹೊದೆಯುವ ದಟ್ಟಿ ಅವನ ಬಳಿ ಇದ್ದಿತು. ಆದರೆ ಈ ಸಲ ಅದೆಲ್ಲ ಏನೂ ಇಲ್ಲ. ಬರೀ ಕೈಲಿ ನಡೆಯುತ್ತಾ ಇರುವನು. ಕಳೆದ ಸಲ ಅವರಿಗೆ ಗುರಿ ಎನ್ನುವುದು ಏನೂ ಇರಲಿಲ್ಲ. ಈ ಸಲ ಗುರಿ ಒಂದಿದೆ, ಅನಂತ್ ಎನ್ನುವ ಆ ಜಾಗವನ್ನು ಸೇರುವುದು. ಅಕ್ಷಯ್ ಕಳೆದ ಸಲ ನಡೆದ ಘಟನೆ ನೆನೆಯುವನು. ಮರಗಳ ಕೆಳಗೆ ಎಲೆಗಳು ತುಂಬಿರುವ ಜಾಗ ನೋಡುವಾಗ ನಾನು ಹಾಗೂ ಅಭಾ ಮೊದಲ ದಿನ ಊಟಕ್ಕೆ ಕುಳಿತ ಜಾಗ ಇದೇ ಇರಬಹುದು. ಇಲ್ಲೇ ನೀರಿನ ಶೀಶೆ ಬಿದ್ದಿತ್ತು ಎಂದು ಹುಡುಕುವನು. ಮರುಕ್ಷಣ ಅನ್ನಿಸುವುದು, ಇಲ್ಲ, ಈ ಜಾಗವಲ್ಲ. ಮತ್ತೆ ಹರಿಯುತ್ತಾ ಇರುವ ನೀರಿನ ಜಾಡನ್ನು ಕಂಡಾಗ ಅಂದುಕೊಳ್ಳುವನು, ಕಳೆದ ಸಲ ಅದು ಯಾವುದೋ ಹುಡುಗಿಯ ಫೋಟೋ ಇದೇ ನೀರಿನಲ್ಲಿ ತೇಲಿಬಿಟ್ಟಿದ್ದೆ. ಅದು ಮರುದಿನ ಸಿಕ್ಕಿತ್ತು. ಬಹುಶಃ ಇದೇ ಜಾಗ ಇರಬಹುದೇ? ಈಗ ಆ ಹುಡುಗಿ ಏನು ಮಾಡುತ್ತಾ ಇರಬಹುದು? ಬೇರೆ ಮದುವೆ ಆಗಿರಬಹುದೇ? ಅವನಿಗೆ ನಗು ಬಂದಿತು. ಮದುವೆ ಏನು, ಮೊಮ್ಮಕ್ಕಳು ಆಗಿರಬಹುದು. ಅಥವಾ ಈ ಲೋಕ ವ್ಯಾಪಾರ ತೀರಿ ಮರಣಿಸಿರಲೂಬಹುದು. ನಾನು ಇನ್ನೂ ಹುಡುಗಿ ಎನ್ನುತ್ತಾ ಇರುವೆ. ನನ್ನ ಲೋಕ, ನನ್ನ ಪ್ರಪಂಚ ಕೇವಲ ಭ್ರಮೆಯಲ್ಲಿ ಸ್ಥಗಿತಗೊಂಡಿದೆ ಎಂದುಕೊಂಡನು. ಇನ್ಯಾವುದೋ ಬಂಡೆಯ ಮೇಲೆ ಮಲಗಿ, ಬಹುಶಃ ಇದೇ ಬಂಡೆ ಇರಬಹುದು, ನಾನು ಹಾಗೂ ಅಭಾ ಮಲಗಿ ಅರ್ಧರಾತ್ರಿಯಲ್ಲಿ ಎದ್ದು ನಕ್ಷತ್ರಲೋಕ ಪೂರ್ಣಚಂದ್ರನ ದರ್ಶನ ಮಾಡಿದ್ದೆವು ಎಂದುಕೊಂಡ. ಅಕ್ಷಯ್ ಈಗ ಕಣಿವೆಯ ಒಳಗೆ ಪ್ರವೇಶ ಮಾಡಿ ಎಷ್ಟು ದಿನ ಆಯಿತು ಎನ್ನುವುದು ಸಹ ಮರೆತು ಬಿಟ್ಟಿದ್ದ. ಸುಮ್ಮನೆ ಸುತ್ತುತ್ತಾ ಇದ್ದ. ಯಾವುದೋ ಅನಾಥ ಆತ್ಮವೊಂದು ಸುತ್ತುತ್ತಾ ಇರುವಂತೆ. ಕಾಡಿನಲ್ಲಿ ಪಕ್ಷಿಗಳು, ಪ್ರಾಣಿಗಳು ಮಾತ್ರ ಅಕ್ಷಯನನ್ನು ಗಮನಿಸುತ್ತಾ ಇದ್ದವು. ಹೊರತಾಗಿ ಮತ್ತೆ ಭೂಮಿಯ ಯಾವ ಜೀವಿಯೂ ಅಕ್ಷಯನ ಇರುವನ್ನು ಮರೆತೇ ಬಿಟ್ಟಿದ್ದವು. ಪ್ರಪಂಚದ ಪಾಲಿಗೆ ಅಕ್ಷಯ್ ಎನ್ನುವ ಮನುಷ್ಯ ಇಲ್ಲ. ಹಾಗೆಂದು ಅವನು ಇನ್ನೂ ಸತ್ತಿಲ್ಲ. ವಿಚಿತ್ರ ಸ್ಥಿತಿ. ಅದೆಷ್ಟು ಕಾಲವೋ. ಈಗ ಅವನಿಗೆ ನಡೆಯಲು ಸಹ ಶಕ್ತಿ ಸಾಲುತ್ತಾ ಇಲ್ಲ. ಅವನಿಗೆ ಅರ್ಥವಾಗಿತ್ತು, ಇನ್ನು ನನ್ನ ಕೈಲಿ ಆ ಸ್ಥಳವನ್ನು ಹುಡುಕಲು ಆಗದು. ನನ್ನ ದೇಹ ಶಕ್ತಿ, ಮನೋಶಕ್ತಿ ಎರಡೂ ಸಹ ಹುಡುಕಲು ಸಹಾಯ ಮಾಡುವುದಿಲ್ಲ. ಹಾಗೆಂದು ಪುನಃ ಕಣಿವೆ ಹತ್ತಿ ಮಾನಾ ಗ್ರಾಮಕ್ಕೆ ಆಗಲಿ ಬದರಿಗೆ ಆಗಲಿ ಹಿಂದೆ ಸಹ ಹೋಗಲಾರೆ. ಅಷ್ಟು ಶಕ್ತಿ ಇಲ್ಲ. ಅಷ್ಟೇ ಅಲ್ಲ, ಅದು ಯಾವ ದಿಕ್ಕಿನಲ್ಲಿದೆ ಎಂದೂ ಸಹ ಗೊತ್ತಿಲ್ಲ. ಬಹುಶಃ ನನ್ನ ಜೀವನ ಮುಗಿಯಿತು. ಇನ್ನು ಹೀಗೆ ಕಾಡಿನಲ್ಲಿ ನನ್ನ ಜೀವ ಹೋಗುವುದು. ಅನಾಥ ಜೀವಿಯಂತೆ ಇಲ್ಲಿ ಮರಣಿಸುವೆ. ನಂತರ ಹದ್ದುಗಳೋ ಅಥವಾ ಯಾವುದಾದರೂ ಪ್ರಾಣಿಯೋ ನನ್ನ ತಿಂದು ಹಾಕಬಹುದು. ನಿಜವಾಗಿ ಹೇಳುವುದಾದರೆ ಪ್ರಾಣಿಗಳು ತಿನ್ನಲು ಅವನ ದೇಹದಲ್ಲಿ ಯಾವ ಮಾಂಸವಾಗಲಿ ರಕ್ತವಾಗಲಿ ಇರಲಿಲ್ಲ. ತೀರಾ ಕ್ಷೀಣವಾಗಿ ಮೂಳೆಗಳು ಮಾತ್ರ ಉಳಿದಿತ್ತು ಎನ್ನುವಂತೆ ಇದ್ದ. ಕಡೆಗೊಮ್ಮೆ ಅವನು ಒಂದು ದಿನ ನಡೆಯುವುದೂ ನಿಲ್ಲಿಸಿದ. ಅವನು ನಿರ್ಧರಿಸಿದ, ಇನ್ನು ನಾನು ನಡೆಯಲಾರೆ. ನನ್ನ ಶಕ್ತಿಯೆಲ್ಲ ತೀರಿ ಹೋಯಿತು. ಇನ್ನು ದೈವಚಿತ್ತ. ಕತ್ತಲು ತುಂಬಿತು. ಸುತ್ತಲೂ ಏನೂ ಇಲ್ಲ. ಕಾಡು ಬಂಡೆಗಳು, ಕುರುಚಲು ಗಿಡಗಳು, ಹೊರತಾಗಿ ಸುತ್ತಲೂ ಮತ್ತೇನೂ ಇಲ್ಲ. ಅವನಿಗೆ ಕುಡಿಯಲು ನೀರು ಬೇಕು ಅನಿಸಿತು. ಆದರೆ ಕೊಡುವವರು ಯಾರು? ಬಂಡೆಯೊಂದರ ಮೇಲೆ ಮಲಗಿದ. ಆ ಕ್ಷಣದಲ್ಲಿ ಅವನಿಗೆ ನೆನಪಿಗೆ ಬಂದಿತು. ಅವರ ಅಪ್ಪ ಹೇಳುತ್ತಾ ಇದ್ದರು, ಅವರ ಮನೆ ದೇವರು ತುಮಕೂರು ಸಮೀಪದ ದೇವರಾಯನ ದುರ್ಗದ ನರಸಿಂಹ ಎಂದು. ಅವನಿಗೆ ಈಗ ನೆನಪಾಯಿತು. ಜೀವನದಲ್ಲಿ ಅದೆಷ್ಟು ಜಾಗ ಸುತ್ತಿದೆ, ಎಲ್ಲೆಲ್ಲ ಓಡಾಡಿದೆ, ಕಾಡು ಮೇಡು ಸುತ್ತಿದೆ. ಆದರೆ ಅದೇಕೆ ಒಮ್ಮೆ ಸಹ ದೇವರಾಯನ ದುರ್ಗದ ಬೆಟ್ಟಕ್ಕೆ ಹೋಗಲಿಲ್ಲ, ಬೆಟ್ಟ ಹತ್ತಲಿಲ್ಲ? ಪ್ರಾರ್ಥಿಸಿದ, ಪ್ರಭು ನರಸಿಂಹ, ನನ್ನ ದೇಹ ಶಕ್ತಿ ತೀರಿದೆ. ಇನ್ನು ಏನನ್ನೂ ಹುಡುಕಲಾರೆ.
ಬಹುಶಃ ನನ್ನ ಜೀವನದ ಕಡೆ ಕ್ಷಣ ಬಂದಿದೆ ಅನ್ನಿಸುತ್ತಿದೆ. ಹಾಗಾಗಿ ಬಹುಶಃ ಇಂದು ನಿನ್ನ ನೆನಪು ಧ್ಯಾನ ಬಂದಿರಬಹುದು ಅಂದುಕೊಳ್ಳುವೆ. ನನ್ನ ಕಷ್ಟಗಳೆಲ್ಲ ಸಾವಿನಲ್ಲಿ ತೀರುತ್ತವೆ ಅನ್ನಿಸುತ್ತಿದೆ. ಇನ್ನು ನಡೆಯಲಾರೆ. ಈ ಜಾಗದಲ್ಲಿ ಸ್ಥಿರನಾಗುವೆ. ಮರಣವೋ ಅಥವಾ ಮತ್ತೇನೋ ಇಲ್ಲೇ ಆಗಲಿ. ಇದು ನನ್ನ ಕಡೆಯ ನಮಸ್ಕಾರ, ಸ್ವೀಕರಿಸು ಎಂದು ಪ್ರಾರ್ಥನೆ ಮಾಡಿದವನು ನಿದ್ದೆಗೆ ಶರಣಾದ. ಬೆಳಗ್ಗೆ ಎಚ್ಚರವಾಗುವಾಗ ಸೂರ್ಯನ ಬಿಸಿಲು ಅವನ ಮುಖದ ಮೇಲೆ ಬೀಳುತ್ತಾ ಇದ್ದಿತು. ಅವನಿಗೆ ಅರೆಬರೆ ಎಚ್ಚರ. ನೀರು, ಆಹಾರ ಯಾವುದೂ ಇಲ್ಲದೆ ಅವನು ಪೂರ್ತಿ ಸೋತು ಹೋಗಿದ್ದ. ಹೊರಗಿನ ಅರಿವು, ಸುತ್ತಲೂ ಏನಿದೆ ಎನ್ನುವ ಅನುಭವ ಸಹ ಅವನಿಗೆ ಇಲ್ಲ. ಅರ್ಧ ಎಚ್ಚರ ಅರ್ಧ ನಿದ್ದೆ ಎನ್ನುವ ಸ್ಥಿತಿ. ಬಹುಶಃ ಜ್ಞಾನ ತಪ್ಪುತ್ತಿದೆ ಎನ್ನುವ ಸ್ಥಿತಿ. ತನ್ನ ಬಳಿ ಮತ್ಯಾರೋ ಇರುವರು. ಯಾರು? ಅವನಿಗೆ ಚಿಂತಿಸಲು ಆಗುತ್ತಾ ಇಲ್ಲ. ಯಾರೋ ಸ್ವಲ್ಪ ನೀರು ಕುಡಿಸಿದರು. ನೀರು ನಿಧಾನವಾಗಿ ಗಂಟಲಲ್ಲಿ ಇಳಿಯುವಾಗ ದೇಹ ಸ್ವಲ್ಪ ಶಕ್ತಿ ತುಂಬಿತಾ ಗೊತ್ತಿಲ್ಲ. ಅದೇನೋ ಅರ್ಧಂಬರ್ಧ ಎನ್ನುವ ಎಚ್ಚರ. ಯಾರು? ನೋಡಬೇಕು. ಬಲವಂತವಾಗಿ ಕಣ್ಣು ತೆರೆದ ಅಕ್ಷಯ್. ಬಲ್ಲಭ್! ಓಹೋ, ಇವನು ದಾದಾ. ಏತಿ, ಇವನು ಇಲ್ಲಿ ಹೇಗೆ ಕಾಣಿಸಿದ? ಅಥವಾ ನನ್ನ ಭ್ರಮೆ ಸಹ ಇರಬಹುದೇ? ಅರೆ, ಮತ್ತೆ ಯಾರು? ದಾದಾ ಪಕ್ಕ ಮತ್ತೆ ಯಾರು ಅದು ನಿಂತಿರುವುದು? ನೋಡುತ್ತಾ ಇದ್ದರೂ ನೆನಪು ಹತ್ತುತ್ತಾ ಇಲ್ಲ. ಅದೇನು ಯೋಚಿಸುವ ಶಕ್ತಿ ಹೊರಟು ಹೋಯಿತೆ? ಹೌದು, ಅಭಾ. ಇವನು ಅಭಾ. ಅವನನ್ನು ನೋಡುವಾಗಲೇ ಅವನು ಮತ್ತೆ ಸ್ವಲ್ಪ ನೀರು ಕುಡಿಸಿದ ಅಕ್ಷಯ್ಗೆ. ಅಕ್ಷಯ್ ನುಡಿದ, ನೀನು ಅಭಾ ಅಲ್ಲವೇ, ನನ್ನ ಅಭಾ? ಅಭಾ ನಗುತ್ತಾ ಇದ್ದ. ಅವನು ಮೊದಲ ದಿನ ಅಕ್ಷಯ್ ಅವನನ್ನು ನೋಡಿದಾಗ ಹೇಗೆ ಇದ್ದನೋ ಹಾಗೆ ಕಾಣುತ್ತಾ ಇದ್ದ. ಅದೇ ನಿರ್ಲಕ್ಷ್ಯದ ಹಳ್ಳಿಯ ಯುವಕನ ನೋಟ. ಅಕ್ಷಯ್ಗೆ ಖುಷಿಯಾಯಿತು. ಅಭಾ, ಇದೇನು ಇಷ್ಟು ದಿನ ಎಲ್ಲಿದ್ದೆ? ನೀನು ಏಕೆ ನನ್ನ ಜೊತೆ ಬರಲಿಲ್ಲ? ಅಭಾ ಹೇಳಿದ. ಇಲ್ಲ ಅಕ್ಷಯ್, ನಾನು ಸಹ ನಿನ್ನ ಜೊತೆಗೆ ಅಲ್ಲೇ ಇದ್ದೆ. ಆದರೆ ನಿನ್ನನ್ನು ಭೇಟಿ ಮಾಡುವಂತಿರಲಿಲ್ಲ. ಆದರೆ ನೀನು ಪುನಃ ಹಿಂದೆ ಹೋಗಿದ್ದು ತಿಳಿಯಿತು. ನೀನು ಹಿಂದೆ ಬರುವೆ ಎಂದು ಸಹ ನಿರೀಕ್ಷೆ ಇತ್ತು. ಈಗ ನಿನ್ನನ್ನು ಕರೆದುಕೊಂಡು ಹೋಗಲು ನಾನೇ ಬರಬೇಕಾಯಿತು ನೋಡು. ನಿನ್ನ ದಾದಾ ಜೊತೆ ಬಂದಿರುವೆ. ಮತ್ತೆ ಅಭಾ ಕೇಳಿದ. ಅಕ್ಷಯ್, ಈಗ ಹೇಗಿದೆ? ನೀನು ನಡೆಯಬಲ್ಲೆಯಾ? ಹೇಗನ್ನಿಸುತ್ತದೆ? ಅಕ್ಷಯ್ ಹೇಳಿದ. ಗೊತ್ತಿಲ್ಲ ನೋಡು ಅಭಾ, ನಾನು ಹೇಗೆ ಆಗಿ ಹೋದೆ. ತಪ್ಪು ಮಾಡಿ ಹೊರಗೆ ಹೊರಟು ಹೋದೆ. ದೊಡ್ಡ ತಪ್ಪು ಮಾಡಿದೆನೇನೋ. ಅಭಾ ಹೇಳಿದ. ಯಾವುದೂ ತಪ್ಪು ಅಲ್ಲ ಅಕ್ಷಯ್. ಅದು ಹಾಗೆ ಆಗಬೇಕಿತ್ತು. ಹಾಗೆ ಆಯಿತು ಅಷ್ಟೆ. ಈಗ ಹೊರಡೋಣ. ನೀನು ಸದ್ಯಕ್ಕೆ ನಡೆಯಲಾರೆ. ಅಕ್ಷಯ್, ನಿನಗೆ ದಾದಾ ಸಹಾಯ ಮಾಡುವನು. ಅಕ್ಷಯ್ಗೆ ಒಂದಿಷ್ಟು ಭ್ರಮೆಯಲ್ಲಿದ್ದಂತೆ ಮನಸ್ಸು. ಅವನಿಗೆ ತಾನು ಗಾಳಿಯಲ್ಲಿ ತೇಲುತ್ತಾ ಹೋಗುತ್ತಾ ಇರುವಂತೆ ಅನ್ನಿಸಿತು. ನಾನೀಗ ಪುನಃ ಅನಂತ್ ಎಂಬ ಲೋಕಕ್ಕೆ ಹೋಗುತ್ತಿರುವೆ ಎನ್ನುವ ಸಮಾಧಾನದೊಡನೆ ಅವನು ಕಣ್ಣು ಮುಚ್ಚಿಕೊಂಡಿದ್ದ. ದಾದಾ ಅಕ್ಷಯ್ನನ್ನು ಹೆಗಲ ಮೇಲೆ ಮಲಗಿಸಿಕೊಂಡು ನಡೆಯುತ್ತಾ ಇದ್ದ. ಅವನ ಪಕ್ಕದಲ್ಲಿ ಅಭಾ ನಡೆಯುತ್ತಾ ಇದ್ದ. ಮೂವರು ಪುನಃ ಅದೇ ಅನಂತ್, ಶಾಂಗ್ರೀಲಾ, ಶಾಂಬಾಲ, ಸಿದ್ಧಾಶ್ರಮ, ಈಡನ್ ಎನ್ನುವ ಸ್ವರ್ಗದತ್ತ ನಡೆಯುತ್ತಾ ಇದ್ದರು. ಕಥೆಯು ಇಲ್ಲಿಗೆ ಮುಕ್ತಾಯ ಆಯಿತು.